ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್ ಅಥವಾ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಈ ರಿಪೋರ್ಟ್ನ ರಿಲೀಸ್ ಮಾಡೋದು ವರ್ಲ್ಡ್ ಎಕನಾಮಿಕ್ ಫೋರಂ. ಪ್ರತಿ ವರ್ಷ ಈ ರಿಪೋರ್ಟ್ನ ರಿಲೀಸ್ ಮಾಡುತ್ತೆ. ಒಟ್ಟು 146 ಕಂಟ್ರೀಸಲ್ಲಿ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಚೆಕ್ ಮಾಡುತ್ತೆ. ನಮ್ಮ ಇಂಡಿಯಾ ಹೋದ ವರ್ಷ 127ನೇ ರ್ಯಾಂಕಲ್ಲಿತ್ತು, ಆದರೆ ಈ ವರ್ಷ 129ಕ್ಕೆ ರೀಚ್ ಆಗಿದೆ. ಅಂದರೆ ಟೋಟಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸು 64.1% ಇದೆ ಅಂತ ಹೇಳಿಬಿಟ್ಟು ಹೇಳ್ತಿದ್ದಾರೆ. ಹಾಗಿದ್ರೆ ಮೊದಲನೇ ಕಂಟ್ರಿ ಯಾವುದು ಅಂತ ಹೇಳಿದ್ರೆ ಐಸ್ಲ್ಯಾಂಡು ಟೋಟಲ್ 90% ಜೆಂಡರ್ ಗ್ಯಾಪ್ ಇಂಡೆಕ್ಸ್ನ ರೀಚ್ ಆಗಿದೆ. ಹಾಗಿದ್ರೆ ಈ ಒಂದು ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ನ ನಾವು ಯಾವ ಥರ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳಿದ್ರೆ ಎಂಪ್ಲಾಯ್ಮೆಂಟ್ನ ಜನರೇಟ್ ಮಾಡೋದ್ರಿಂದ. ಅದ್ರ ಜೊತೆಗೆ ಪ್ರತಿಯೊಬ್ಬರು ಗರ್ಲ್ಸ್ ಕೂಡ ಸ್ಕೂಲ್ಗೆ ಹೋಗೋದನ್ನ ಸ್ಟಾಪ್ ಮಾಡಬಾರ್ದು, ಹೈಯರ್ ಎಜುಕೇಷನ್ನ ಕೊಡಿಸ್ಬೇಕು, ಮತ್ತು ಜಾಬ್ ಸ್ಕಿಲ್ಸ್ಗಳನ್ನ ಇಂಪ್ರೂವ್ ಮಾಡಬೇಕು. ಅದ್ರ ಜೊತೆಯಲ್ಲಿ ವರ್ಕ್ ಪ್ಲೇಸಲ್ಲಿ ಸೇಫ್ಟಿನ ಎನ್ಶೂರ್ ಮಾಡಬೇಕು, ಬಿಕಾಸ್ ಗರ್ಲ್ಸ್ಗಳಿಗೆ ಸೇಫ್ಟಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಜೊತೆಗೆ ಮದುವೆ ಆದಮೇಲೆ ಕೂಡ ಆಫ್ಟರ್ ಮ್ಯಾರೇಜ್ ಕೂಡ ಅವ್ರಿಗೆ ಜಾಬ್ನ ಕಂಟಿನ್ಯೂ ಮಾಡೋದಕ್ಕೆ ಹೆಲ್ಪ್ ಮಾಡಬೇಕಾಗತ್ತೆ. ಸೊ ಈ ಥರ ಇನಿಷಿಯೇಟಿವ್ಸ್ನ ತಗೊಳ್ಳೋದ್ರಿಂದ ನಾವು ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ನ ಬೆಟರ್ ಆಗಿ ಮಾಡ್ಕೊಬೋದು.